ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಯashintech ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಗೈಸ್, YT ಸ್ಟುಡಿಯೋದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಟೆಕ್ ಚಾನಲ್ ಡೆವಲಪ್ ಆಗ್ತಿರೋದೇ ಕಡಿಮೆ, ಅದಕ್ಕೋಸ್ಕರ ಒಂದಷ್ಟು ಯೂಟ್ಯೂಬರ್ಸ್ಗೆ ಸಿಕ್ಕಾಪಟ್ಟೆ ಅಂತ ಯೂಟ್ಯೂಬರ್ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ ನ ತಟ್ಟಿದ್ರೆ YT ಸ್ಟುಡಿಯೋದಲ್ಲಿ ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ. ಏನ್ ಆಪ್ಷನ್? ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಇವಾಗ ಫಾರ್ ಎಕ್ಸಾಂಪಲ್ ಥಂಬ್ನೇಲ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಟೈಟಲ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನು ಮತ್ತೆ ಯೂಟ್ಯೂಬ್ ಥಂಬ್ನೇಲ್ಸ್ ಹೆಂಗ್ ಕ್ರಿಯೇಟ್ ಮಾಡಬೇಕು, ವರ್ಲ್ಡ್ ಥಂಬ್ನೇಲ್ಸ್ ಇದೆಲ್ಲ ಅದ್ರಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ. ಟೆಕ್ಸ್ಟ್ ನ ಇನ್ನೂ ಇಂಟ್ರೆಸ್ಟ್ ಆಗಿ ಆಡಿಯನ್ಸ್ ನ ಎಳಿಬೇಕು ಗೈಸ್, ಆ ರೇಂಜಲ್ಲಿ ಎಡಿಟಿಂಗ್ ಮಾಡಿ ಒಂದಷ್ಟು ಇನ್ಫಾರ್ಮೇಶನ್ ಎಲ್ಲಾನು ಕೊಟ್ಟಿದ್ದಾರೆ. ಲೈಫ್ ಪ್ರೂಫ್ ಆಗಿ ನಿಮಗೆ ಅಂದ್ರೆ YT ಸ್ಟುಡಿಯೋದಲ್ಲಿ ಅನಾಲಿಟಿಕ್ಸ್ ನ ಚೆಕ್ ಮಾಡ್ತಾನೆ ಅಲ್ಲಿ ಆಪ್ಷನ್ ಬಂದಿದೆ. ಏನು ಎಲ್ಲ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಪ್ರತಿಯೊಬ್ರು ಲೈಕ್ ಹಾಕಿ ಗೈಸ್. ನೋಡೋಣ, ಈ ಒಂದು ವಿಡಿಯೋಗೆ 20 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. 20 ಲೈಕ್ಸ್, 20 ಮೆಂಬರ್ಸ್ ಆಲ್ಮೋಸ್ಟ್ ವಾಚ್ ಮಾಡ್ತಿದ್ದೀರಾ. ನೋಡ್ತಿರೋ ಲೈಕ್ ಮಾಡ್ತಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಆಟೋಮೆಟಿಕ್ ಆಗಿ ಶೇರ್ ಆಗುತ್ತೆ ಗೈಸ್. ಬನ್ನಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ಅಲ್ಲಿ ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ ಕೊಡ್ತೀನಿ. ಓಕೆನಾ? ಬನ್ನಿ ಗೈಸ್, ಇವಾಗ ನಾನು ಒಂದು ಗೇಮಿಂಗ್ ಚಾನಲ್ ಅಂದರೆ ಅನಾಲಿಟಿಕ್ಸ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಟೆಕ್ ಚಾನಲ್ ಇಲ್ಲಿ ಒಂದು ಆಪ್ಷನ್ ಸಿಕ್ಕಿಲ್ಲ. ನಾನೊಂದು ಅಂದರೆ ಗೇಮಿಂಗ್ ಚಾನಲ್ಗೆ ಸಿಕ್ಕಿತ್ತು, ಅದಕ್ಕೋಸ್ಕರ ಇನ್ಫಾರ್ಮೇಷನ್ ತಿಳ್ಸ್ಕೊಂಡ್ಕೊಡೋಣ ಅಂತ ತಿಳ್ಸ್ಕೊಂಡ್ಕೊಟ್ಟಿದ್ದೀನಿ. ನೋಡಿ ಗೈಸ್, ಇಲ್ಲಿ ಟಾಪ್ ಟಿಪ್ಸ್ ಫಾರ್ ಥಂಬ್ನೇಲ್ಸ್ ಅಂದ್ಬಿಟ್ಟು ಈ ಒಂದು ಆಪ್ಷನ್ಸ್ನ ನೀವು ಆಲ್ಮೋಸ್ಟ್ ಅಲ್ಲಿ ನೋಡ್ತಿರ್ಬೋದು. ನೋಡಿಲ್ಲ ಅಂದರೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಗೈಸ್, ನಿಮಗೂ ಕೂಡ ಈ ಒಂದು ಆಪ್ಷನ್ ಬರುತ್ತೆ. ಅಂದರೆ ಥಂಬ್ನೇಲ್ಸ್ ಇಂಪ್ರೂವ್ ಮಾಡ್ಕೊಳೋದಕ್ಕೆ. ಗೈಸ್ ನೋಡಿ, ಇವಾಗ ಇದ್ರ ಮೇಲೆ ಆಪ್ಷನ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂತಂದ್ರೆ ಮೊದಲನೇದಾಗಿ ನೋಡಿ ಗೈಸ್, ಥಂಬ್ನೇಲ್ ಸೆಲ್ಫ್ ವ್ಯೂವರ್ಸ್ ಚೂಸ್ ಯು ಅಂದ್ಬಿಟ್ಟು ಈ ಒಂದು ಆಪ್ಷನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ತುಂಬ ರೀಸೆಂಟ್ಲಿ ವೈರಲ್ ಆಗಿರೋಂಥ ಅಪ್ಡೇಟ್ಸ್ ಈ ರೀತಿ ಎಡಿಟಿಂಗ್ ಮಾಡಿ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಂದರೆ ಯೂಟ್ಯೂಬರು. ಅದ್ರ ಜೊತೆಗೆ ನೆಕ್ಸ್ಟ್ ಆಪ್ಷನ್ ಕಡೆ ಹೋಗ್ಬಿಡೋಣ. ಅಂದರೆ ಒಂದು ಸ್ವಲ್ಪ ಸ್ವೈಪ್ ಮಾಡ್ಕೊಂಡು ಹೋಯ್ತು ಅಂದರೆ ನೆಕ್ಸ್ಟ್ ಆಪ್ಷನ್ ಹೋಗುತ್ತೆ. ದೀಸ್ ಥಂಬ್ನೇಲ್ಸ್ ಆರ್ ವರ್ಕಿಂಗ್ ವೆಲ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಥಂಬ್ನೇಲ್ ಇದೆಯಲ್ಲ, ಈ ಒಂದು ಥಂಬ್ನೇಲ್ ಅಂದರೆ ಸಿಕ್ಕಾಪಟ್ಟೆ ಅಂತೂ ವ್ಯೂಸ್ ಕೊಟ್ಟಿರೋಂಥ ಅಂದರೆ ನಾನು ಹಾಕಿರೋಂಥ ಥಂಬ್ನೇಲ್, ಇಂಥ ಥಂಬ್ನೇಲ್ಸ್ ಯೂಸ್ ಮಾಡ್ಕೊಂಡು ನೀವು ಟೈಟಲ್ನ ಹಾಕಿ ಅಂತ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಕೆಳಗಡೆ ಸೆಲೆಕ್ಷನ್ ಮಾಡ್ಕೊತೇನೆ. ಹಿಯರ್ ಹೌ ಟು ಗಿವ್ ಯುವರ್ ಥಂಬ್ನೇಲ್ಸ್ ಎವರಿ ಚಾನ್ಸ್ ಟು ಶೈನ್ ಅಂದ್ಬಿಟ್ಟು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅಂದರೆ ನಮ್ಮೊಂದು ಯೂಟ್ಯೂಬ್ ಥಂಬ್ನೇಲ್ಸ್ ಇದೆಯಲ್ಲ, ಅದಕ್ಕೆ ಶೈನ್ ಅಂದರೆ ಇವಾಗ ಆಡಿಯನ್ಸ್ನ ಇಂಪ್ರೆಷನ್ ಮಾಡಬೇಕು, ಆ ರೀತಿಯಲ್ಲಿ ಎಡಿಟಿಂಗ್ ಮಾಡಿ ಅಂತ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ನ ಮೇಲೆ ಸೆಲೆಕ್ಷನ್ ಮಾಡ್ಕೊತಾನೆ. ಮೇಕ್ ಶ್ಯೂರ್ ದಟ್ ದೇ ಆರ್ ಕ್ಲಿಯರ್ ಆ್ಯಂಡ್ ಈಸಿ ಟು ರೀಡ್. ಅಂದರೆ ಇವಾಗ ಆಡಿಯನ್ಸು, ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸು ಆಡಿಯನ್ಸು ನಮ್ಮನ್ನು ಅಂದರೆ ಇವಾಗ ಥಂಬ್ನೇಲ್ನ ನೋಡ್ತು ಅಂದರೆ ಈಸಿಯಾಗಿ ಓದಬೇಕು, ಆ ಒಂದು ರೀತಿ ಥಂಬ್ನೇಲ್ ಎಡಿಟಿಂಗ್ ಮಾಡಿ ಅಂತ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ ಆಪ್ಷನ್ ಕಡೆ ಹೋಗ್ಬಿಡೋಣ. ಸ್ಟ್ಯಾಂಡ್ ಔಟ್ ನೆಕ್ಸ್ಟ್ ಟು ಅದರ್ ಥಂಬ್ನೇಲ್ಸ್. ನೋಡಿ ಗೈಸ್, ಇವಾಗ ಒಂದಷ್ಟು ಯೂಟ್ಯೂಬರ್ಸು ನಮ್ಮ ಒಂದು ವ್ಯೂವರ್ಸ್ ಇದ್ದಾರಲ್ಲ, ಈ ರೀತಿ ಅನ್ನೋ ವೀಡಿಯೋಸ್ನ ನೋಡ್ತಿದ್ರೆ ನಿಮ್ಗೆ ಆಲ್ಮೋಸ್ಟ್ ನೋಡ್ತಿದ್ರೆ ನಮ್ಮ ಅಂದರೆ ಇವಾಗ ಫ್ರೀ ಫೈರ್ ಯೂಟ್ಯೂಬರು ನಾನೊಂದು ಅಂದರೆ ಇವಾಗ ಸಜೆಸ್ಟ್ ಆಗ್ತಿರೋದು ಫ್ರೀ ಫೈರ್ ಯೂಟ್ಯೂಬ್, ನಾನು ಗೇಮಿಂಗ್ ಚಾನಲ್ ಅಲ್ಲ, ಅದಕ್ಕೋಸ್ಕರ ಸಜೆಸ್ಟ್ ಆಗ್ತಿರೋದು ಈ ರೀತಿ ಎಡಿಟಿಂಗ್ ಮಾಡಿ ಅಂತ ಒಂದಷ್ಟು ಆಪ್ಷನ್ಸ್ನ ಕೊಡ್ತಿದ್ದಾರೆ. ನೋಡಿ ಗೈಸ್, ನಮ್ಮ ಒಂದು ವ್ಯೂವರ್ಸು ಈ ರೀತಿ ಎಲ್ಲ ನೋಡ್ತಿದ್ದಾರೆ, ಅದಕ್ಕೋಸ್ಕರ ನೀವು ಈ ರೀತಿ ಎಡಿಟಿಂಗ್ ಮಾಡ್ತಾರೆ. ಒಳ್ಳೆ ಇನ್ಫಾರ್ಮೇಷನ್ ಅಲ್ವಾ ಗೈಸ್? ಮತ್ತು ಇವಾಗ ನೆಕ್ಸ್ಟ್ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಆಲ್ವೇಸ್ ರಿಮೆಂಬರ್ ಟು ಅಂದ್ಬಿಟ್ಟು ಇಲ್ಲಿ 3 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ಫೈಂಡ್ ಯುವರ್ ಸ್ಟೈಲ್ ಅಂದ್ಬಿಟ್ಟು, ಮತ್ತು ಎರಡನೇ ಆಪ್ಷನ್ ಕೀಪ್ ಇಟ್ ಸಿಂಪಲ್ಲು, ಟಾರ್ಗೆಟ್ ಯುವರ್ ಆಡಿಯನ್ಸ್ ಮೂರನೇ ಆಪ್ಷನ್. ಇವಾಗ ಮೊದಲನೇ ಆಪ್ಷನ್ ಬರೋದಾದರೆ ಫ್ಯಾಮಿಲಿಯರ್ ಕಲರ್ಸ್ ಫೇಸ್ ಟು ಫಂಡ್ ಸೆಲ್ಫ್ ಯುವರ್ಸ್ ರಿಟರ್ನ್ ಯುವರ್ ಚಾನಲ್. ನೋಡಿ ಗೈಸ್, ಇದೊಂದು ಮೊದಲನೇ ಆಪ್ಷನ್ ಏನಂದರೆ ಗೈಸ್, ಇವಾಗ ನಮ್ಮ ಒಂದು ಫೇಸ್ ಯೂಟ್ಯೂಬ್ ಚಾನಲ್ ರೆಕಗ್ನೈಸ್ ಆಯಿತು ಅಂದರೆ ನಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ನ ಅಂದರೆ ಥಂಬ್ನೇಲ್ ಹಾಕಿದ ತಕ್ಷಣ ಕ್ಲಿಕ್ ಮಾಡ್ಕೊಂಡು ನೋಡ್ಬೇಕು, ಆ ರೇಂಜಲ್ಲೆಲ್ಲ ಅಟ್ರಾಕ್ಷನ್ ಕೊಡಿ ಅಂತ ಇನ್ಫಾರ್ಮೇಷನ್ ಕೊಡ್ತಿದ್ರೆ. ಅದ್ರ ಜೊತೆಗೆ ಕೀಪ್ ಇಟ್ ಸಿಂಪಲ್ ಅಂದರೆ ಇವಾಗ ಬೋಲ್ಡ್ ಕಲರ್ಸು ಡಿಸೈನ್ಸು ಕ್ಯಾಚ್ ಬಟ್ ಟು ಮಚ್ ಓವರ್ ವೆಲ್ಮೈಂಗ್. ಅಂದರೆ ಟೆಕ್ಸ್ಟ್ ಇದೆಯಲ್ಲ, ಟೆಕ್ಸ್ಟು ಮತ್ತು ಬ್ಯಾಕ್ಗ್ರೌಂಡು ಇಮೇಜಸ್ನ ಹಾಕ್ತೀವಲ್ಲ, ಅದನ್ನೆಲ್ಲ ಅಟ್ರಾಕ್ಷನಾಗಿ ಎಡಿಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಟಾರ್ಗೆಟ್ ಯುವರ್ ಆಡಿಯನ್ಸ್. ನಮ್ಮ ಒಂದು ಆಡಿಯನ್ಸ್ ಏನಾದರೂ ನಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ನ ನೋಡ್ತು ಅಂದರೆ ಮತ್ತೆ ರಿಟರ್ನ್ ಹೋಗ್ಬಾರ್ದು ಗೈಸ್, ಮತ್ತೆ ಯಾವಾಗಲಾದ್ರೂ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ ಕ್ಲಿಕ್ ಮಾಡ್ಕೊಂಡು ನೋಡಬೇಕು, ಆ ರೇಂಜಲ್ಲಿ ಎಡಿಟಿಂಗ್ ಮಾಡಿ ಅಂತ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ನಾವು ಸಿಕ್ಕಾಪಟ್ಟೆ ಅಂತೂ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಟೈಮ್ ಸ್ಪೆಂಡ್ ಮಾಡಿ ಎಡಿಟಿಂಗ್ ಮಾಡ್ತು ಅಂದರೆ ಯೂಟ್ಯೂಬ್ ಥಂಬ್ನೇಲ್ ಅಟ್ರಾಕ್ಷನ್ ಬರುತ್ತೆ ಅನ್ಕೊಬೋದು. ಇದಿಷ್ಟು. ಮತ್ತು ನೆಕ್ಸ್ಟ್ ಆಪ್ಷನ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ವಾಚ್ ಫಾರ್ ಮೋರ್ ವೇಸ್ ಟು ಬೂಸ್ಟ್ ಯುವರ್ ಥಂಬ್ನೇಲ್ಸ್. ಅಂದರೆ ಥಂಬ್ನೇಲ್ಸ್ ಬಗ್ಗೆ ಈ ಒಂದು ಆಪ್ಷನ್ಸ್ನ ಕೊಟ್ಟಿರೋದು. ಅದ್ರ ಜೊತೆಗೆ ಟೈಟಲ್ಸ್ ಆ್ಯಂಡ್ ಥಂಬ್ನೇಲ್ಸ್. ಟೈಟಲು ಮತ್ತು ಥಂಬ್ನೇಲ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬ್ ವಿಡಿಯೋಸು ಆಡಿಯನ್ಸ್ನ ಕ್ಲಿಕ್ ಮಾಡ್ಕೊಂಡು ನೋಡೋದಕ್ಕೆ. ಇದಿಷ್ಟು ಕತೆ ಗೈಸ್. ವಾಸ್ ಈಸ್ ಯೂಸ್ಫುಲ್ ಅಂದ್ಬಿಟ್ಟು ಸೆಂಡ್ ಎ ಫೀಡ್ಬ್ಯಾಕ್ ಅಂತ ಇನ್ಫಾರ್ಮೇಷನ್ ಕೊಡ್ತಿದ್ರೆ, ನಿಮ್ಗೇನಾದರೂ ಫೀಡ್ಬ್ಯಾಕ್ನ ಬೇಕು ಅಂದರೆ ಫೀಡ್ಬ್ಯಾಕ್ನ ಕಳಿಸಿ. ಓಕೆನಾ? ನಾನು ಫೀಡ್ಬ್ಯಾಕನ್ನು ಅವಶ್ಯಕತೆ ಇಲ್ಲ ಅನ್ಕೊತೀನಿ. ವೆರಿ ಯೂಸ್ಫುಲ್ ಅಂತ ಕೊಟ್ಬಿಡ್ತೀನಿ, ಯಾಕಂದರೆ ನಮ್ಮ ಒಂದು ಯೂಟ್ಯೂಬರ್ಗೆ ಗೈಸ್ ವೆರಿ ಯೂಸ್ಫುಲ್ ಅಂತ ಕೊಟ್ಬಿಟ್ಟು ನಾನು ಫೀಡ್ಬ್ಯಾಕ್ನ ಸೆಂಡ್ ಮಾಡಿದ್ದೀನಿ. ನೀವೇನಾದರೂ ಫೀಡ್ಬ್ಯಾಕ್ನ ಸೆಂಡ್ ಮಾಡ್ತಂದರೆ ಈ ಒಂದು ಆಪ್ಷನ್ಸ್ನಾಗ ಬರುತ್ತೆ. ಓಕೆನಾ? ಇದಿಷ್ಟು ಕತೆ ಗೈಸ್.
ನೀವು ಫೀಡ್ಬ್ಯಾಕ್ ಬೇಕಂದ್ರೆ ಕಳಿಸಿ. ಓಕೆನಾ? ಇದಿಷ್ಟು ಓಕೆ ಗೈಸ್, ನೋಡಿದ್ರಲ್ಲ, ಇದಿಷ್ಟು ವೈಟಿ ಸ್ಟುಡಿಯೋದಲ್ಲಿ ಒಂದಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ನಿಮಗೂ ಕೂಡ ಬಂದಿರ್ಬೋದು, ಒಂದಷ್ಟು ಜನಕ್ಕೆ ಬಂದಿರುತ್ತೆ, ಒಂದಷ್ಟು ಜನಕ್ಕೆ ಬಂದಿಲ್ಲದೆ ಇರ್ಬೋದು. ನಿಮಗೂ ಸಿಗುತ್ತೆ ಗೈಸ್ ಈ ಒಂದು ಆಪ್ಷನ್. ಯಾಕಂದ್ರೆ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ನ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಯೂಟ್ಯೂಬಲ್ಲಿ ಒಂದು ಫೀಚರ್ನ ಕೊಟ್ಟಿದ್ದಾರೆ. ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟರೆ ಯೂಟ್ಯೂಬರು ಇನ್ನೂ ಚೇಂಜ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಐ ಥಿಂಕ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋದು. ಇಷ್ಟ ಆಗಿದ್ರೆ ನೋಡ್ತಿರೋಲ್ಲ, ದಯವಿಟ್ಟು ಲೈಕ್ ಮಾಡಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್, ಜೈ ಹಿಂದ್.